ಬಾರಿಗೆ ಈ ಗ್ರಾಮಕ್ಕೆ ಬಂದಾಗ ನಾನು ಜಗನ್ಮಾತೆ ಮಾರಮ್ಮನ ದೇವಸ್ಥಾನ ನೋಡಿದೆ. ಅವತ್ತು ಹೇಳಿದೆ ಯಜಮಾನ ನಿಲ್ಲಿಸ್ಕೊಂಡು ಯಾಕೆ ದೇವಸ್ಥಾನ ನಿಂಗೆ ಬಿಟ್ಕೊಂಡಿದ್ದೀರಿ ಅಂತೇಳಿ. ಅವತ್ತೆಲ್ಲ ನನ್ನ ಊರಿನ ಯಜಮಾನರು ಮನಸ್ಸು ಮಾಡಿದ ಒಂದು ಕಾರಣದಿಂದ ಈ ಭಾಗಕ್ಕೆ ಅತ್ಯುತ್ತಮವಾದಂಥ ಒಂದು ಜಗನ್ಮಾತೆ ಮಾರಮ್ಮನ ದೇವಸ್ಥಾನ ಇವತ್ತು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆ. ಎಷ್ಟು ಮಟ್ಟಿಗೆ ನಿಮ್ಮ ಸಂಕಲ್ಪಗಳು ನೆರವೇರ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಕಳೆದ 3 ದಿವಸದಿಂದ ನಾನು ಇಲ್ಲಿ ಓಡಾಡ್ತಾ ಇದ್ದೇನೆ. ನಮ್ಮ ಮನ್ಮೂಲ ನಿರ್ದೇಶಕರಾದಂಥ ಕುಮಾರ್ ಅವರು ಇಲ್ಲೇ ಇರಬೇಕು ಅಂತ ಹೇಳಿದ್ದೆ. ನನಗೆ ಯಾಕಂದ್ರೆ ಮಧ್ಯಾಹ್ನ ತಿರ್ಗಾ ಆರೋಗ್ಯದ ವ್ಯತ್ಯಾಸ ಆಯಿತು. ಆದರೂ ಕುಮಾರಣ್ಣ ಅವ್ರನ್ನ ಕರ್ತರಲೇಬೇಕು ಅಂತೇಳಿ ನಿಮ್ಮೆಲ್ಲರ ಒಂದು ಆಸೆ ಏನಿತ್ತು, ಆ ಕಾರಣದಿಂದ ಇವತ್ತು ಕುಮಾರಣ್ಣವರು ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಗಳನ್ನು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅವರು ಪ್ರಥಮ ಬಾರಿಗೆ 2004ರಲ್ಲಿ ಶಾಸಕರಾಗಿ 2006ರಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಂತ ಕಾರ್ಯಕ್ರಮಗಳನ್ನ ನೀವು ಯಾರು ಮರ್ತಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಅದಕ್ಕೆ ಸಾಕ್ಷಿ ಇವತ್ತು ಈ ಹೋಬಳಿಗೆ ಕೊಟ್ಟಿರ್ತಕ್ಕಂಥ 3 ಸಬ್ಸ್ಟೇಷನ್, ವಿಸಿ ಫಾರಂ, ಜಿ ಮಲ್ಲಿಗೆರೆ, ಇವತ್ತು ಬೇವಕಲ್ಗೆ ಕೊಟ್ಟಿರ್ತಕ್ಕಂಥ 3 ಸಬ್ಸ್ಟೇಷನ್. ನನ್ನ ಜನ ಯಾವತ್ತೂ ಕತ್ತಲಿರಬಾರದು, 24 ಗಂಟೆ ಅವರೇ ಆನ್ ಮಾಡ್ಕೊಂಡು ಕರೆಂಟ್ ಅನ್ನು ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಸಿ ಫಾರಂಗೆ ರೇವಣ್ಣ ಸಾಹೇಬರಿಗೆ ಹೇಳಿ ತಕ್ಷಣ ಕೆಲಸ ಪ್ರಾರಂಭ ಮಾಡಿಸುವಂತಕ್ಕಂಥ ಸೂಚನೆ ಕೊಟ್ಟರು. 3 ಕಿಲೋಮೀಟರ್ಗೆ ಒಂದೊಂದು ಹೈಸ್ಕೂಲ್ ಕೊಟ್ಟರು, 5 ಕಿಲೋಮೀಟರ್ಗೆ ಒಂದು PU ಕಾಲೇಜುಗಳನ್ನ ಕೊಟ್ಟರು. ಇವತ್ತು ಬಹಳ ಜನ ಭಾಷಣ ಮಾಡ್ತಾರೆ, ಇದು ಭಾಷಣ ಮಾಡ್ತಕ್ಕಂಥ ರಾಜಕೀಯ ಮಾತಾಡ್ತಕ್ಕಂಥ ವೇದಿಕೆ ಅಲ್ಲ. ಈಗ ತಾನೇ ಬಸವೇಗೌಡರು ಬಸವೇಗೌಡರು ಊರಿನ ಅವ್ರ ಅಧಿದೇವತೆಯನ್ನ ಲೋಕಾರ್ಪಣೆ ಮಾಡಿಸ್ತಾ ಇದ್ರೆ ಕರೆಗೆ ಬಂದಿದ್ರು. ಅವ್ರ ಮನೆ ಬಂದು ತಂಗಿದ್ರು. ತಂಗಿ ಅವತ್ತು ಶಿವಕುಮಾರಣ್ಣ ಅವರೇ ಮಾದೇಗೌಡ ಕಪ್ಪಳ ಮಾರ್ಗದಲ್ಲಿ ಕರ್ಕೊಂಡೋಗಿ ಇವತ್ತು 6-7 ಪಂಚಾಯತಿ ಇವತ್ತು ನೀರಿಲ್ಲದೆ ಒಣಗ್ತಾ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ರು. ನನಗೆ ಆ ಇಲಾಖೆಯ ಜವಾಬ್ದಾರಿ ಕೊಟ್ಟು ಮಂತ್ರಿಯಾದ 1 ತಿಂಗಳಲ್ಲಿ ಫಸ್ಟ್ ಕ್ಯಾಬಿನೆಟ್ಗೆ ಈ ದುದ್ದ ಹೋಬಳಿಯ 100 ಕೆರೆ ತುಂಬಿಸುವಂತ ಯೋಜನೆನ ನೀನು ಎಸ್ಟಿಮೇಟ್ ತಗೋಬಾ ಅಂತ ಹೇಳಿ ಮೊದಲನೇ ಕ್ಯಾಬಿನೆಟ್ ನಲ್ಲೇ 200 ಕೋಟಿಯನ್ನ ಬಿಡುಗಡೆ ಮಾಡಿಕೊಟ್ಟಂತ ಒಬ್ಬ ಪುಣ್ಯಾತ್ಮ ಇದ್ರೆ ಅದು ಕುಮಾರಣ್ಣವರು ಅಂತಕ್ಕಂಥದ್ರಲ್ಲಿ ನೀವು ಅರ್ಥೈಸ್ಕೋಬೇಕಾಗುತ್ತೆ. ಇಂಥ 6 ಯೋಜನೆಗಳನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಂತದ್ದು ನಾವ್ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಪಾಪ ಬಹಳ ಜನ ಹೇಳ್ತಾರೆ, ಇವತ್ತು ವಿಸಿ ಫಾರಂ ಉಳಿತಾ ಇರಲಿಲ್ಲ. ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ಬಹುತೇಕ ಈ ಊರಿನ ಸುಪುತ್ರರನ್ನೇ ವೈಸ್ ಚಾನ್ಸಲರ್ ಮಾಡಿ ಅದಕ್ಕೆ ಹೊಸ ರೂಪವನ್ನ ನೀವು ಹೆಡ್ ಕ್ವಾರ್ಟರ್ ಇವತ್ತು ಬೆಂಗಳೂರಾದ್ರೂ ವಿಸಿ ಫಾರಂನ ಮಹಾರಾಜರು ಪ್ರಾರಂಭ ಮಾಡಿದಂತ ಈ ವಿಸಿ ಫಾರಂ ಅದ್ಭುತವಾಗಿ ಉಳಿಬೇಕು, ಅಲ್ಲಿ ರೈತರಿಗೆ ಅನುಕೂಲ ಆಗುವಂತ ರಿಸರ್ಚ್ಗಳಾಗಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಟ್ಟಂಥದ್ದು ಕುಮಾರಣ್ಣ. ಇವತ್ತು ಪಂಚರತ್ನ ಕಾರ್ಯಕ್ರಮವನ್ನು ಮಾಡುವಂತ ದಿನ ಇಲ್ಲೇ ಇವತ್ತು ನಾವು ಊಟಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಸಭೆ ಮಾಡಿ ಅಲ್ಲೇ ಬಸ್ಸನ್ನ ನಿಲ್ಲಿಸ್ಕೊಂಡು ಇಡೀ ರಾತ್ರಿ ಮಲಗಿ ಆ ಕಾರ್ಯಕ್ರಮಕ್ಕೆ ಶಿವಳ್ಳಿ ಗ್ರಾಮದಲ್ಲಿ ಒಂದು ಹೊಸ ರೂಪವನ್ನು ಕೊಟ್ಟಂತದ್ದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಬೈಕೆ ಇಲ್ಲಿ ಅತ್ಯುತ್ತಮವಾದಂತ ಒಂದು ಬಸ್ ಸ್ಟ್ಯಾಂಡ್ ಆಗ್ಬೇಕು ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ರಿ. ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಶಂಕುಸ್ಥಾಪನೆ ಮಾಡಿದ್ರು. ಆ ಜಾಗದ ತೊಂದರೆಯಾಗಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಈಗ ತಾನು ಹೇಳಿದ್ರು ಅದಕ್ಕೆ ಎಷ್ಟು ಬೇಕು ಪುಟ್ಟರಾಜು ಇಮ್ಮಿಡಿಯೇಟ್ ಆಗಿ ಎಸ್ಟಿಮೇಟ್ ತಂದು CSR ಪೋರ್ಟಲ್ ಬಿಡುಗಡೆ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇಂಥ ಹೃದಯವಂತ ಒಬ್ಬ ನಾಯಕ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಹಲವಾರು ಬಾರಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಇವತ್ತು ಸದೃಢವಾಗಿ ದೇವೇಗೌಡಜಿ ಅವರ ಚೆನ್ನಮ್ಮ ಅವರ ಒಂದು ಪೂಜೆಯ ಫಲ ಇಲ್ಲಿರ್ತಕ್ಕಂಥ ನನ್ನ ವಿಶೇಷವಾಗಿ ಈ ನಾಡಿನ ತಾಯಂದ್ರ ಒಂದು ಆಶೀರ್ವಾದ ಮತ್ತೊಮ್ಮೆ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಜನರ ಕಣ್ಣೆರಿಸುವಂತ, ಇವತ್ತು ಈ ನಾಡಿನಲ್ಲಿ ರೈತರಿಗೆ ಬಂದಿರತಕ್ಕಂಥ ಸಂಕಷ್ಟಗಳನ್ನ ನಿಭಾಯಿಸುವಂತ ಶಕ್ತಿಯನ್ನ ಆ ಜಗನ್ಮಾತೆ ಮಾರಮ್ಮ ಇವತ್ತು ಅವರಿಗೆ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಇವತ್ತು ಬರಲೇಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿ ಈ ಕಾರ್ಯಕ್ರಮಕ್ಕೆ ಬಂದ ಕಾರಣದಿಂದ ಇವತ್ತು ನನ್ನ ದುದ್ದ ಹೋಬಳಿಯ ಮಹಾಜನತೆ ಪರವಾಗಿ ವಿಶೇಷವಾಗಿ ನನ್ನ ಶಿವಳ್ಳಿಯ ಗ್ರಾಮಸ್ಥರು, ವಿಶೇಷವಾಗಿ ನನ್ನ ತಾಯಂದ್ರ ಒಂದು ಆಸೆಯನ್ನು ಪಟ್ಟಿದ್ರಿ ಕುಮಾರಣ್ಣವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಬಂದ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಅವರಿಗೆ ನಾನು
ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಈಗ ಊರಿನ ಪ್ರಮುಖರಿಗೆ ಕೆಲವರಿಗೆ ಕುಮಾರಣ್ಣರ ಕೈಲಿ ಅಭಿನಂದನೆ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಯುವ ಮುಖಂಡರು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಗ್ರಾಮದ ಪರವಾಗಿ ಕುಮಾರಣ್ಣವ್ರಿಗೆ ಗೌರವ ಸಮರ್ಪಣೆ ಮಾಡಿ ಕುಮಾರಣ್ಣವರು ನಿಮ್ಮನ್ನು ಕುರಿತು ಮಾತಾಡ್ತಾರೆ.